ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 500 ರೂಪೀಸ್ ಮೇಕಪ್ ಚಾಲೆಂಜ್ನ ತಗೊಳ್ತಾ ಇದ್ದೀನಿ. ನಾನು ಆಲ್ರೆಡಿ 100 ರೂಪೀಸ್ 200 ರೂಪೀಸ್ ಮೇಕಪ್ ಚಾಲೆಂಜ್ನ ತೊಗೊಂಡಿದ್ದೀನಿ. 500 ರೂಪೀಸ್ ಮೇಕಪ್ ಚಾಲೆಂಜ್ ಬೇಸಿಕಲಿ ಹೆಂಗಿರುತ್ತೆ ಅಂತ ಅಂದರೆ 500 ರೂಪೀಸ್ ಒಳಗಡೆ ಅಥವಾ 500 ರೂಪೀಸ್ಗೆ ಸಿಗುವಂಥ ಮೇಕಪ್ ಪ್ರಾಡಕ್ಟ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಅದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು 100 ರೂಪೀಸ್ ಅಥವಾ 200 ರೂಪೀಸ್ ಮೇಕಪ್ ಚಾಲೆಂಜಲ್ಲಿ ನಾನು ಕೂಡ ಮೇಕಪ್ ಮಾಡಿಕೊಂಡು ತೋರಿಸಿದ್ದೆ. ಬಟ್ ಇದರಲ್ಲೂ ಅದೇ ರೀತಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರಲ್ಲ, ನಿಮಗೂ ಕೂಡ ಬೋರ್ ಆಗುತ್ತೆ ಪ್ರತಿ ವಿಡಿಯೋದಲ್ಲೂ ಮೇಕಪ್ನ ನೋಡೋದಕ್ಕೆ ಅಂದ್ಬಿಟ್ಟು ನಾನು ಕ್ವಿಕ್ ಆಗಿ ಯಾವುದೆಲ್ಲ ಪ್ರಾಡಕ್ಟ್ಸ್ 500 ರೂಪೀಸ್ ಒಳಗಡೆ ಬರುತ್ತೆ ಅದನ್ನ ನೀವು ತಗೊಂಡು ಒಂದು ಬ್ಯೂಟಿಫುಲ್ ಲುಕ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ತುಂಬಾ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫೇಸ್ ವಾಶ್. ನೀವು ಮಾಮಾ ಅರ್ತ್ ಫೇಸ್ ವಾಶ್ ಮುಲ್ತಾನ್ ಮಿಟ್ಟಿದು ಯೂಸ್ ಮಾಡಬಹುದು, ನಾನು ಅದರ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಟೋನರ್, T&W ಅವರ ಕುಕುಂಬರ್ ಟೋನರ್, ಅದನ್ನು ಕೂಡ ನಾನು ತೋರಿಸಿದ್ದೀನಿ, ರಿವ್ಯೂ ಮಾಡಿದ್ದೀನಿ, ಪ್ರತಿ ವಿಡಿಯೋದಲ್ಲೂ ಯೂಸ್ ಮಾಡಿದ್ದೀನಿ ಕೂಡ. ನೆಕ್ಸ್ಟ್ ಬಂದು ಸಿರಮ್. ಇದು ನಿಮಗೆ ಎಕ್ಸಾಕ್ಟ್ ಆಗಿ 499 ರೂಪೀಸ್ ಆಗುತ್ತೆ, ಅಂದರೆ 500 ರೂಪೀಸ್ ಆಗುತ್ತೆ. ಇದು ಬಂದು ದ ಸೊಲ್ಯೂಷನ್ ಅವರ ಫೇಸ್ ಸಿರಮ್. ತುಂಬಾನೇ ಚೆನ್ನಾಗಿದೆ, ಇಂಟೆನ್ಸ್ ಆಗಿ ಹೈಡ್ರೇಷನ್ ಕೊಡೋ ಅಂತ ಸಿರಮ್ ಇದು. ನಾನು ಅದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ 5 ಟೈಪ್ಸ್ ಇದೆ. ನೀವು ಯಾವ್ದು ಬೇಕು, ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಬಂದು ಲಿಂಪ್ ಬ್ಯೂಟಿ ಅವರ ಪ್ರೈಮರ್. ನನಗೆ ಇದರ ಕಾಸ್ಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ನಿಮಗೆ 200-250 ಒಳಗಡೆನೆ ಸಿಗುವಂತ ಪ್ರಾಡಕ್ಟ್ ಇದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಇದನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡೆ. ಈ ಪ್ರೈಮರ್ ಬೇಸ್ ಏನಿದೆ ನಿಮಗೆ ಒಂದು ಮ್ಯಾಟ್ ಫಿನಿಶ್ ಮೇಕಪ್ ಲುಕ್ ಕೊಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಒಳ್ಳೆ ಪ್ರೈಮರ್ಗಾಗಿ ಹುಡುಕ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ಟ್ರೈ ಮಾಡ್ಬೋದು. ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ, ಹಾಗೆ ಯಾಕೆ ಪ್ರೈಮರ್ನ ಯೂಸ್ ಮಾಡಬೇಕು ಅನ್ನೋ ಮಾಹಿತಿ ಕೂಡ ನಾನು ಈ ಪ್ರೈಮರ್ ರಿವ್ಯೂ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೋಡಿಲ್ಲ ಅಂತ ಅಂದ್ರೆ ಹೋಗಿ ವಿಡಿಯೋ ಮುಗಿದ ಮೇಲೆ ಚೆಕ್ ಮಾಡ್ಬೋದು. ಪ್ಲೇ ಲಿಸ್ಟ್ ಆದಂತ ಮೇಕಪ್ ವಿಡಿಯೋಸ್ ಅಂತ ನೀವು ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಇದರ ಎಲ್ಲಾ ವಿಡಿಯೋಸ್ ಸಿಗುತ್ತೆ, ನೀವು ನೋಡಬಹುದು. ಒಂದು ಮಾಯಿಶ್ಚರೈಸರ್ಗೆ ನಾನು 2 ಚಾಯ್ಸ್ ನ ತಗೊಂಡ್ ಬಂದಿದ್ದೀನಿ. ಎರಡನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತೋರಿಸ್ತೀನಿ. ಮೊದಲನೇದು ಬಂದು ಟೀ ಟ್ರೀ ಅಲೋವೆರಾ ಜೆಲ್. ಇದು ನಮಗೆ ತುಂಬಾನೇ ಪಿಂಪಲ್ಸ್ ಇದೆ, ಆದ್ರೂ ಮೇಕಪ್ ಹಾಕೋಬೇಕು, ಬಟ್ ಸ್ಕಿನ್ಗೆ ತುಂಬಾ ಬ್ಯಾರಿಯರ್ ಆಗಿ ವರ್ಕ್ ಆಗುವಂತ ಪ್ರಾಡಕ್ಟ್ ಯಾವುದು ಅಂತ ಅಂದ್ರೆ ಡೆಫಿನೆಟ್ ಆಗಿ ನೀವು ಇದನ್ನ ಟ್ರೈ ಮಾಡಬಹುದು. ಇದರ ಕಾಸ್ಟ್ ಬಂದು 129 ರೂಪೀಸ್, ಅಂದ್ರೆ 130 ರೂಪೀಸ್ ನಿಮಗೆ ಕಾಸ್ಟ್ ಆಗುತ್ತೆ. 500 ರೂಪೀಸ್ಗಿಂತ ತುಂಬಾ ಕಮ್ಮಿ ಬೆಲೆಯಲ್ಲೇ ಬರ್ತಿದೆ. ವರ್ತಿದೆ ಪ್ರಾಡಕ್ಟ್, ಕ್ವಾಂಟಿಟಿನೂ ಅಷ್ಟೇ ತುಂಬಾನೇ ಇದೆ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಇದು ಮೇನ್ ಆಗಿ ಆಕ್ನಿ ಮಾರ್ಕ್ಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅದನ್ನ ಟ್ರೀಟ್ ಮಾಡೋದಕ್ಕೆ ಅಂತಾನೆ ಈ ಪ್ರಾಡಕ್ಟ್ ನ ಮಾಡಿರುವಂತದ್ದು. ಬೇಕು ಅಂತ ಅಂದ್ರೆ ಚೆಕ್ ಮಾಡಬಹುದು ನೀವು. ಈ ಪ್ರಾಡಕ್ಟ್ ಮಾಯಿಶ್ಚರೈಸರ್ ಕೂಡ ಆಗಿ ವರ್ಕ್ ಮಾಡುತ್ತೆ. ಇದು ಬೇಡ ಅಂತ ಅಂದ್ರೆ ಸೆಕೆಂಡ್ ಆಪ್ಷನ್ ಕೂಡ ನಾನು ತಗೊಂಡ್ ಬಂದಿದ್ದೀನಿ. ದ ಮಾಮ್ಸ್ಕೋ ಅವರ ನ್ಯಾಚುರಲ್ ಏಜ್ ಕಂಟ್ರೋಲ್ ಡೇ ಕ್ರೀಮ್. ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸಿದ್ದೀನಿ, ಹೇಳಿದ್ದೀನಿ ಇದರ ಬಗ್ಗೆ. ಕೊಕೊನಟ್ ಬರ್ಫಿ ಎಲ್ಲ ಹೇಗೆ ಸ್ಮೆಲ್ ಇರುತ್ತಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ನಂದು ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ತುಂಬಾನೇ ಸ್ಮೆಲ್ ಚೆನ್ನಾಗಿರುತ್ತೆ. ಆ ಸ್ಮೆಲ್ ಏನಿರುತ್ತೆ ಲಾಂಗ್ ಸ್ಟೇ ಇರುತ್ತೆ, ತುಂಬಾ ಮೈಲ್ಡ್ ಆಗಿದೆ. ಕೆಲವ್ರಿಗೆ ತಲೆನೋವು ಬರುತ್ತೆ ಸ್ಮೆಲ್ಗೆ ಅಂತ ಅನ್ಸುತ್ತೆ, ಆ ರೀತಿ ಎಲ್ಲ ಏನೂ ಆಗಲ್ಲ. ನಿಮ್ದು ಡ್ರೈ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿದ್ರೆ ಡೆಫಿನೆಟ್ ಆಗಿ ಈ ಮಾಯಿಶ್ಚರೈಸರ್ನ ನೀವು ಮೇಕಪ್ಗೆ ಮುಂಚೆ ಯೂಸ್ ಮಾಡ್ಬೋದು. ಇದರ ಕಾಸ್ಟ್ ನೋಡೋದಾದ್ರೆ ನನಗೆ ಇದು ಬಂದು 150 ರೂಪೀಸ್ ಕಾಸ್ಟ್ ಆಯಿತು. 500 ರೂಪೀಸ್ಗಿಂತ ತುಂಬಾ ಕಮ್ಮಿ ಬೆಲೆಯಲ್ಲೇ ಸಿಗ್ತಾ ಇದೆ. ಸೊ ಇದನ್ನ ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸೋದಕ್ಕಿಂತ ಮುಂಚೆ ನಾನು ಈ ವಿಡಿಯೋದಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ, ಇದು ಯಾವುದು ಕೊಲಾಬ್ರೇಷನ್ ಅಥವಾ ಸ್ಪಾನ್ಸರ್ಡ್ ಅಲ್ಲ. ನಾನು ನನ್ನ ದುಡ್ಡಲ್ಲಿ ತಗೊಂಡು ಪರ್ಚೇಸ್ ಮಾಡಿ ಇಷ್ಟ ಆದ್ಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ನ ಪ್ಲಮ್ ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೋದು ನೀವು. ತುಂಬಾನೇ ಚೆನ್ನಾಗಿದೆ. ನಾನು ಪ್ರತಿ ವಿಡಿಯೋದಲ್ಲೂ ಈ ಸನ್ಸ್ಕ್ರೀನ್ ನ ಹೇಳಿದ್ದೀನಿ, ಬಿಕಾಸ್ ನಾನು ಇದೇ ಒಂದೇ ಸನ್ಸ್ಕ್ರೀನ್ ನ ಯೂಸ್ ಮಾಡೋದು. ನನಗದು ತುಂಬಾ ಒಳ್ಳೆ ಅಮೇಸಿಂಗ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಅಥವಾ ಲೈಟ್ಗೆ ಎಕ್ಸ್ಪೋಸ್ ಆಗ್ತಿದೀವಿ ಅಂತ ಅಂದ್ರೆ ಸನ್ಸ್ಕ್ರೀನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸನ್ಸ್ಕ್ರೀನ್ ನ ಚೂಸ್ ಮಾಡ್ಕೊಳ್ಳೋ ಇದರಲ್ಲಿ ಇದ್ರೆ, ತಗೋಬೇಕು ಅಂತ ಇದ್ರೆ ಡೆಫಿನೆಟ್ ಆಗಿ ಪ್ಲಂಪ್ ಅವರ ಸನ್ಸ್ಕ್ರೀನ್ ಚೂಸ್ ಮಾಡ್ಬೋದು. ಇದು 100% ವೀಗನ್, ಹಾಗೆ ಯಾವುದೇ ಅನಿಮಲ್ ಡಿರೈವ್ಡ್ ಪ್ರಾಡಕ್ಟ್ಸ್ ನ ಇದರಲ್ಲಿ ಯೂಸ್ ಮಾಡಿಲ್ಲ. ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿದ್ದಾರೆ. ಹಾಗೆ ಇದು SPF 35 PA++ ಇದೆ. ನೆಕ್ಸ್ಟ್ ಬಂದು ಲಿಂಪ್ ಬ್ಯೂಟಿ ಅವ್ರದ್ದೇ NC25 ಶೇಡ್ ನಂಬರ್. ನನ್ನ ಸ್ಕಿನ್ ಟೈಪ್ಗೆ ಸೂಟ್ ಆಗಿದೆ. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಬಟ್ ಈ ಬ್ರ್ಯಾಂಡ್ ಇದು ಚೆನ್ನಾಗಿದೆ. 40 ಗ್ರಾಮ್ಸ್ ಅಲ್ಲಿ ಬರುತ್ತೆ. ಇದು ಬಂದು 249 ರೂಪೀಸ್ ಕಾಸ್ಟ್ ಆಗುತ್ತೆ, ಅಂದ್ರೆ 250 ರೂಪೀಸ್ ಕಾಸ್ಟ್ ಆಯ್ತು ನನಗೆ.
ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಫೌಂಡೇಶನ್. ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಕ್ವಿಕ್ಕಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ನಿಮಗೆ ಮಾಯಶ್ಚರೈಸರ್ ಎಲ್ಲ ಹೇಗಿರುತ್ತೆ ಅದೇ ರೀತಿ ಕ್ವಿಕ್ ಅಬ್ಸಾರ್ಬ್ ಇದೆ ಫೌಂಡೇಶನ್ದು. ನನಗೆ ತುಂಬ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬ್ಲೆಂಡ್ ಮಾಡೋದಕ್ಕೆ ಬರಲ್ಲ ಅಂತ ಎಲ್ಲ ಇದ್ದರೆ ಡೆಫಿನೆಟ್ ಆಗಿ ನೀವು ಇದನ್ನು ಟ್ರೈ ಮಾಡಿ. ಈ ಪ್ರಾಡಕ್ಟ್ನ ಈಸಿಯಾಗಿ ನೀವು ಕ್ರೀಮ್ನ ಹೇಗೆ ಬ್ಲೆಂಡ್ ಮಾಡ್ತೀರಾ ಕೈಯಲ್ಲೇ ಸೇಮ್ ಮಾಯಶ್ಚರೈಸರ್ ರೀತಿನೇ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಕನ್ಸೀಲರ್ನೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡ್ಬೋದು, ಬಟ್ ನಾನು ಕನ್ಸೀಲರ್ನೆಲ್ಲ ಯೂಸ್ ಮಾಡೋದಿಲ್ಲ, ಅದಕ್ಕಾಗಿ ನಾನು ಅದರ ಬಗ್ಗೆ ತೋರಿಸೋದು ಕೂಡ ಆಗಲ್ಲ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಅವರ ಕಾಂಪ್ಯಾಕ್ಟ್ ಯೂಸ್ ಮಾಡೋದು. ಇದು ಅಷ್ಟೇ ನಿಮಗೆ 170 ರುಪೀಸಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಇದರ ಶೇಡ್ ಬಂದು ನ್ಯಾಚುರಲ್ ಶೇಲ್, ಅದೇನಾ ಶೇಡ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದೇ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಇದೆ, ಇದು ತುಂಬಾ ಚೆನ್ನಾಗಿದೆ. ನೀವು ಬೇಕಾದರೆ ಒಳ್ಳೆ ಕಾಂಪ್ಯಾಕ್ಟ್ ಇದನ್ನು ಟ್ರೈ ಮಾಡ್ಬೋದು, ಇಲ್ಲ ಅಂತಂದರೆ ಲೂಸ್ ಪೌಡರ್ಸ್ನ ಕೂಡ ಯೂಸ್ ಮಾಡ್ಬೋದು. ಅದರ ಬಗ್ಗೆ ವಿಡಿಯೋ ಆಲ್ರೆಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ವ್ಲಾಗಲ್ಲಿ ಬೆಸ್ಟ್ ಫೇಸ್ಗೆ ಒಂದು ಗ್ಲೋ ಕೊಡುವಂಥ ಪೌಡರ್ ಅಂತ ನೀವು ಚೆಕ್ ಮಾಡಿದ್ರೆ ನಿಮಗೆ ಅವೈಲೇಬಲ್ ಇರುತ್ತೆ. ಡೇ ಇನ್ ಮೈ ಲೈಫ್ ಸೀರೀಸ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋಸ್ ಕೂಡ ಸಿಗುತ್ತೆ. ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಒಳ್ಳೆ ಲಿಪ್ ಬಾಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ತುಂಬಾನೇ ಚೆನ್ನಾಗಿದೆ, ಪ್ಯಾಕೇಜಿಂಗ್ ಒಳ್ಳೆ ಪೆನ್ಸಿಲ್ ತರ ಇದೆ. ಇದು ಒಂದು ಟೀನ್ ಎಟರ್ನಲ್ ಬ್ಯೂಟಿ ಅವರ ಲಿಪ್ ಲವ್ ಪ್ರೀಮಿಯಂ ಲಿಪ್ ಬಾಮ್ ವಿತ್ ವಿಟಮಿನ್ ಇ ಎಕ್ಸ್ಟ್ರಾಕ್ಟ್ಸ್. ತುಂಬಾ ಇಂಪಾರ್ಟೆಂಟ್, ವಿಟಮಿನ್ ಇ ಸ್ಕಿನ್ಗಾಗಿರ್ಬೋದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು 03 ಶೇಡಲ್ಲಿದೆ, ತುಂಬಾ ಪಿಗ್ಮೆಂಟೆಡ್ ಇದೆ. ಲಿಪ್ಸ್ಟಿಕ್ ಅಪ್ಲೈ ಮಾಡಿರೋ ರೀತಿ ಅನಿಸುತ್ತೆ, ಪಿಂಕ್ ಕಲರ್ ಇದೆ, ತುಂಬ ಸಾಫ್ಟ್ ಲಿಪ್ಸ್ ನಿಮ್ದಾಗಿಸ್ಕೋಬೋದು. ಇದರ ಕಾಸ್ಟ್ ಬಂದು 149 ರುಪೀಸ್, ಅಂದರೆ 150 ರುಪೀಸ್ ನಿಮಗೆ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಐಲೈನರ್ ಕಾಜಲ್. ಸೊ ಈ ಕಾಜಲ್ ಬಂದು ನನಗೆ 125 ರುಪೀಸ್ ಕಾಸ್ಟ್ ಆಗಿದ್ದು. ಇದು ನಾನು ಒಂದು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ನಿಮಗೆ ಲೋಕಲ್ ಸ್ಟೋರ್ಸಲ್ಲೂ ಅವೈಲೇಬಲ್ ಇರುತ್ತೆ, ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ತುಂಬಾ ಒಂದು ಡಾರ್ಕ್ ಕಾಜಲ್ಸ್ನ ಇಷ್ಟಪಡ್ತೀವಿ ಅಂತ ಅಂದರೆ ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಲೋಕಲ್ ಸ್ಟೋರ್ಸಲ್ಲಿ ಇನ್ನೂ 50 ರುಪೀಸ್ 100 ರುಪೀಸ್ಗೆಲ್ಲ ಬರುತ್ತೆ, ಬಟ್ ಕಣ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕಾಸ್ಟ್ ಆದ್ರೂ ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನೀವು ಐಬ್ರೋ ಪೆನ್ಸಿಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಅದನ್ನು ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನನ್ನ ಮೇಕಪ್ ವೀಡಿಯೋಸಲ್ಲಿ. ನೆಕ್ಸ್ಟ್ ಒಂದು ಐಲೈನರ್ ನಿಮಗೆ 100 to 150 ರುಪೀಸ್ ಒಳಗಡೆನೆ ಸಿಗುತ್ತೆ. ಇದು ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿರುವಂಥದ್ದು, ಯಾವುದೇ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಅಲ್ಲ ಇದು. ಹಾಗೆ ಲಾಸ್ಟಲ್ಲಿ ಲಿಪ್ಸ್ಟಿಕ್. ಸೊ ನಾನು ಒಂದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದು ನಿಮಗೆ 100 to 150 ರುಪೀಸ್ ಒಳಗಡೆನೆ ಬರುತ್ತೆ. ಇದು ಅಲ್ಟ್ರಾ ಸೆರಮೈಡ್ ಲಿಪ್ಸ್ಟಿಕ್ ಬ್ಯೂಟಿ ಲಿಪ್ಸ್ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಸ್ಪ್ರೇ, ನಿಮಗೆ ಅದು 150 ಅಥವಾ 200 ಒಳಗಡೆನೆ ಬರುವಂಥ ಪ್ರಾಡಕ್ಟ್. ಸೊ ಇಷ್ಟ ಆಗಿತ್ತು 500 ರುಪೀಸ್ ಮೇಕಪ್ ಚಾಲೆಂಜ್. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ಸ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ನಿಮಗೆ ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನನ್ನ ಹತ್ರ ಯಾವುದೇ ರೀತಿ ಲಿಂಕ್ ಇಲ್ಲ, ನಾನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ನನಗೆ ಇಷ್ಟ ಆದಾಗ ತೊಗೊಂಡಿದ್ದೀನಿ. ಕೆಲವೊಂದು ಸೈಮಂಟೇನ್ ಅನ್ನೋ ಒಂದು ಆ್ಯಪ್ ಕೂಡ ಇದೆ, ಅದರಲ್ಲೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಕಮ್ಮಿ ರೇಟ್ಗೆ ಟ್ರಯಲ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ತೊಗೊಂಡು ಟೆಸ್ಟ್ ಮಾಡಿ ನೋಡಿಬಿಟ್ಟು ನೀವು ಆಮೇಲೆ ಕೂಡ ಯೂಸ್ ಮಾಡ್ಬೋದು. ಆಗಲೇ ಹೇಳಿದಾಗ ಇದು ಯಾವುದೇ ರೀತಿ ಕೊಲಾಬ್ರೇಷನ್, ಪ್ರಮೋಷನ್, ಸ್ಪಾನ್ಸರ್ ಯಾವುದೂ ಅಲ್ಲ. ನಾನು ನನ್ನ ದುಡ್ಡಲ್ಲಿ ತೊಗೊಂಡು ಇಷ್ಟ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಪ್ರಾಡಕ್ಟ್ಸ್ ತೊಗೊಂಡು ನನಗೆ ಇಷ್ಟ ಆಗದೆ ಶೇರ್ ಮಾಡದೇ ಇರೋ ಅಂಥದ್ದು ಕೂಡ ಇದೆ, ಅದನ್ನೆಲ್ಲ ವ್ಲಾಗಲ್ಲಿ ತೋರಿಸಿದ್ದೀನಿ, ಹೇಳಿದ್ದೀನಿ ಅದರ ಬಗ್ಗೆ ನಿಮಗೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಇದೇ ರೀತಿ ವಿಡಿಯೋಸ್ಗಾಗಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ತಿಳ್ಕೊಬೇಕು ಅಂತ ಅಂದರೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಾನು ನಿಮ್ಮೆಲ್ಲರೂ ಮತ್ತೊಂದು ಹೊಸ ವಿಡಿಯೋ ಜೊತೆ ಅಂದರೆ ನಾಳೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಆಲ್, ಬಾಯ್.